ಹಾಯ್, ಇದು ಮಂಗಳವಾರದ ಮಿನಿ ಬ್ಲಾಗ್ ಆಗಿದೆ. ಇವತ್ತು ತಿಂಡಿ ಮಾಡಿ ಗಂಡ ಮಕ್ಕಳನ್ನೆಲ್ಲ ಅವರೆಲ್ಲ ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆಗ್ತಾಯಿದ್ದೀನಿ. ಇವತ್ತು ಆಂಜನೇಯನ ಗುಡಿಗೆ ಹೋಗಬೇಕು. ಬೆಲ್ಲದ ಆರತಿ ಸೇವೆ ಮಾಡ್ತಾಯಿದ್ದೀನಿ ಮಂಗಳವಾರ. ಆದ್ದರಿಂದ ರೆಡಿ ಆಗ್ತಾಯಿದ್ದೀನಿ. ರೆಡಿಯಾಗಿ ತಲೆನೂ ಎಲ್ಲ ಬಾಚ್ಕೊಂಡು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಬೇಗ ಕೆಲಸ ಆಗಲ್ಲ. ಆಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು. ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ನನಗೆ. ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಆಂಜನೇಯ ಸ್ವಾಮಿಗೆ ಮಂಗಳವಾರ ಶನಿವಾರ ಬೆಲ್ಲದ ಆರತಿ ಬೆಳಗೋದ್ರಿಂದ ನಮ್ಮ ಮನೋ ಇಷ್ಟ ಎಲ್ಲ ಒಳ್ಳೆಯದಾಗುತ್ತೆ. ಸ್ವಲ್ಪ ಲೇಟಾದ್ರೂ ಅದು ನಡೆಯುತ್ತೆ. ಖಂಡಿತ ಆಂಜನೇಯ ಸ್ವಾಮಿ ಕರುಣೆ ಖಂಡಿತ ನಮ್ಮನ್ನು ಕಾಪಾಡುತ್ತೆ. ಆದ್ದರಿಂದ ಮತ್ತು ಹನುಮಾನ್ ಚಾಲೀಸ ಓದ್ಕೊಳ್ಳೋದು ಡೈಲಿ ಓದ್ಕೊಂಡ್ರೆ ಮಕ್ಕಳ ಕೈಲೆಲ್ಲ ಹೇಳ್ಸಿದ್ರೆ ತುಂಬ ಒಳ್ಳೆಯದು. ಒಂದು ಶ್ರೀರಕ್ಷೆ ರೀತಿಯಾಗಿ ಕೆಲಸ ಮಾಡುತ್ತೆ. ಅಟ್ಲೀಸ್ಟ್ ಆಗಲಿಲ್ಲ ಅಂದರೆ ಶನಿವಾರ ಅಥವಾ ಮಂಗಳವಾರ ಹೇಳ್ಕೊಳ್ಳೋದ್ರಿಂದ ಅದು ನಮಗೆ ಪಾಸಿಟಿವಿಟಿ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರುತ್ತೆ. ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ಆಂಜನೇಯನ ಮಂತ್ರಗಳು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಭಯ ಬೀಳೋದು, ಈ ಥರ ಹೆದರ್ಕೊಳ್ಳೋದು, ಚಿಕ್ಕ ಮಕ್ಕಳುಗಳು ಹಾಸಿಗೆ ಮೇಲೆ ಗಲೀಜು ಮಾಡೋದು ಅದೆಲ್ಲ ತಪ್ಪುತ್ತೆ. ಸ್ವಲ್ಪ ಆದಷ್ಟು ಆಂಜನೇಯನ ಮಂತ್ರಗಳನ್ನ ಮಕ್ಕಳಿಗೆ ಹೇಳ್ಕೊಡಿ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಶ್ರೀರಾಮ ಜಯರಾಮ ಹೇಳಿಸ್ತಾ ಇರಿ. ತುಂಬ ಒಳ್ಳೆಯದು. ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗೀತು. ಏನೋ ಒಂಥರ ನೆಮ್ಮದಿ ಶಾಂತಿ ಸಿಗುತ್ತೆ ಮನೇಲಿ ಸದಾ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಮಾಡೋದ್ರಿಂದ. ಮಾಡೋ ಕೆಲಸ ಬಿಟ್ಬಿಟ್ಟು ಮಾಡಿ ಅಂತಲ್ಲ, ಅದು ಒಂದು ಭಾಗವಾಗಿಸ್ಕೊಂಡ್ರೆ ನಮ್ಮ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಗಳಿಂದ ನಾವು ದೂರ ಇರ್ಬೋದು. ದಯವಿಟ್ಟು ಎಲ್ಲರೂ ದೇವ್ರನ್ನ ನಂಬಿ ಅಂತ ಹೇಳ್ತೀನಿ. ಹಾಗೆ ಹನುಮಾನ್ ಚಾಲೀಸ ಅಲ್ಲೇ ದೇವ್ರ ಮುಂದೆನೇ ಪಠಿಸೋಣ ಅಂದ್ಬಿಟ್ಟು ಹನುಮಾನ್ ಚಾಲೀಸ ಬುಕ್ ಎತ್ಕೊಂಡು ಹೊರಡ್ತಾ ಇದ್ದೀನಿ. ಬಂದೆ. ದೇವ್ರ ನೋಡಿ ಎಷ್ಟು ಚೆನ್ನಾಗಿದೆ. ದೇವ್ರಿಗೆ ತುಪ್ಪದ ಬೆಲ್ಲದ ಆರತಿ ಎಲ್ಲ ಮಾಡಿ ರೆಡಿ ಮಾಡಿದೆ. ಎಲ್ಲ ಆಯಿತು. ಪೂಜೆ ಮಾಡ್ತಾ ಇದ್ದೀನಿ. ದೇವ್ರಿಗೆ ಸಂಕಲ್ಪ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಕ್ಕಳಿಗೆ ವಿದ್ಯೆ ಬುದ್ಧಿ ಧೈರ್ಯ ಕೊಡಪ್ಪ ಅಂತ ಕೇಳ್ಕೊತೀನಿ. ಎಲ್ಲ ಭಯವನ್ನು ಹೋಗಲಾಡಿಸಿ ಕಾಪಾಡಿಸ್ಕೊಂಡು ಪೂಜೆ ಮಾಡಿ ಸ್ವಾಮಿ ಪಾದದಲ್ಲಿ ಬೆಲ್ಲದ ದೀಪನ ಇಡಿಸಿ ಆಶೀರ್ವಾದ ತಗೊಂಡೆ. ಸ್ವಲ್ಪ ಗಾಳಿ ಜಾಸ್ತಿ ಇದೆ, ಅದರಿಂದ ಆರೋಗ್ತಾ ಇತ್ತು, ಹಚ್ತಾನೆ ಇದ್ದೆ. ಹಚ್ಚಿಬಿಟ್ಟು ನಾನು ಹನುಮಾನ್ ಚಾಲೀಸ ಪೂಜೆಗೊಂಡೆ. ಅಟ್ಲೀಸ್ಟ್ 3 ಟೈಮ್ಸ್ ಇಲ್ಲ 5 ಟೈಮ್ಸ್ ಆದರೆ 11 ಟೈಮ್ಸ್ ಹೇಳ್ಕೊಂಡ್ರೆ ಒಳ್ಳೆಯದು. ಸಮಯದ ಅಭಾವ ಇದ್ದರೆ ಒಂದು 3 ಸತಿ ಹೇಳ್ಕೊಂಡ್ರೆ, ಅಟ್ಲೀಸ್ಟ್ 1 ಸತಿ ಹೇಳ್ಕೊಂಡ್ರೂ ಒಳ್ಳೆಯದು. ಹಾಗೆ ಇಲ್ಲಿ ಗೋವಿಂದ ದೇವರು ಇದೆ, ನಾರಾಯಣ ಸ್ವಾಮಿ. ಆ ಸ್ವಾಮಿಗೂ ಮಂಗಳಾರತಿ ಪ್ರಸಾದ ಎಲ್ಲ ಕೊಟ್ಟು ತಗೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತಾಯಿದ್ದೀನಿ. ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ. ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಲ್ಲಿಗೆ ಹೋದರೆ. ಹೋಗ್ತಾ ಇದ್ದೀವಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರದಕ್ಷಿಣೆ ಹಾಕಿದೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ.